ಅತ್ತೆ, ನಿಮ್ಮ ಮಾತಿನ ಮೇಲೆ ಹಿಡಿತ ಇರಲಿ. ಅವನು ಈ ಮನೆ ಹಳಿಯ ಆಗೋಕ್ಕೂ ಮುಂಚೆ ಈ ಮನೆ ಮಗ. ಮೊದಲು ಮಗ, ಆಮೇಲೆ ಹಳಿಯ. ಇಷ್ಟಕ್ಕೂ ಅವನೇನು ನಿಮ್ಮ ಮಗಳನ್ನ ಮದುವೆ ಆಗ್ತಿಲ್ವಲ್ಲ? ಅವನು ಮದುವೆ ಆಗ್ತಿರೋದು ನನ್ನ ತಂಗಿನ. ಅವಳಿಗೆ ಅವನು ಇಷ್ಟ ಆಗಿದ್ದಾನೆ. ಚಿಕ್ಕಿ ಒಪ್ಪಿದ್ದಾರೆ. ನಿಮಗೇನಾದರೂ ಕಷ್ಟನಾ? ಹಣಕ್ಕಿಂತ ಗುಣ, ಒಳ್ಳೆ ಮನಸ್ಸು, ಮನುಷ್ಯತ್ವ ಮುಖ್ಯ. ನಾನು ಅಂಜುಗೆ ಬೇಕಾಗಿರೋದು ಹಣ, ಆಸ್ತಿ ತುಂಬಿಕೊಂಡಿರುವ ಶ್ರೀಮಂತ ಹುಡುಗ ಅಲ್ಲ. ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಹುಡುಗ ಬೇಕಾಗಿರೋದು. ಅಭಿ ಮನಸ್ಸು ಮಾಡಿದರೆ ಲಕ್ಷ ಏನು, ಕೋಟಿನೇ ಸಂಪಾದಿಸೋಷ್ಟು ತಾಕತ್ತು, ಬುದ್ಧಿಶಕ್ತಿ ಅವನಿಗೆ ಇದೆ. ನಮ್ಮ ಅಭಿ ಕೋಟಿಗೊಬ್ಬ. ಅವನ ಕೈ ಹಿಡಿಯೋಕೆ ನಮ್ಮ ಅಂಜು ಪುಣ್ಯ ಮಾಡಿದ್ದಾಳೆ ಎಂದು ಹೇಳುತ್ತಾನೆ. ಮನೆಯ ಎಲ್ಲರೂ ಸಹ ರಾಘು ಆಡಿದ ಮಾತಿಗೆ ಖುಷಿಪಡುತ್ತಾರೆ, ಸುಲೋಚನ ದಂಪತಿಗಳನ್ನು ಬಿಟ್ಟು. ಅವಳು ಬರೀ ನನಗೆ ತಂಗಿ ಮಾತ್ರ ಅಲ್ಲ, ನನ್ನ ಮಗಳು ಕೂಡ ಹೌದು. ನನ್ನ ಅಂಜು ಅವಳು ಯಾರ ಜೊತೆ ಮದುವೆ ಆದರೆ ಚೆನ್ನಾಗಿರ್ತಾಳೆ ಅನ್ನೋದನ್ನು ಡಿಸೈಡ್ ಮಾಡೋಕೆ ನಾವೆಲ್ಲ ಇದ್ದೀವಿ. ನಿಮಗೆ ಇಷ್ಟ ಇದ್ದರೆ ಅವರಿಗೆ ಹರಿಸಿ ಹಾರೈಸಿ. ಅದು ಬಿಟ್ಟು ನನ್ನ ಹಬಿ ಬಗ್ಗೆ ಮಾತಾಡೋಕೆ ಬಂದರೆ ನಾ ಸಹಿಸ್ಕೊಳ್ಳೋದಿಲ್ಲ. ರಾಘುನ ಅಪ್ಪ ಅಮ್ಮ ಅವನಾಡಿದ ಮಾತಿಗೆ ಬದಲಿ ನೀಡಲಿಲ್ಲ. ಯಾಕಂದರೆ ಅವನ ಮಾತಲ್ಲಿ ಯಾವುದೇ ತಪ್ಪು ಇಲ್ಲ ಎಂಬುವುದು ಅವರ ಅಭಿಪ್ರಾಯವಾಗಿತ್ತು. ಅಂಜು ಅಪ್ಪ ಅಮ್ಮ ರಾಘು ಮಾತಿಗೆ ಮನದಲ್ಲೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸ್ವಂತ ಅಣ್ಣ ಇದ್ದಿದ್ದರೂ ಅಂಜುನ ಇಷ್ಟು ಪ್ರೀತಿ ಮಾಡುತ್ತಿದ್ದನೋ ಇಲ್ಲವೋ ಗೊತ್ತಿಲ್ಲ. ಆದರೆ ರಾಘು ಅಂಜುಗೆ ತನ್ನ ತಂಗಿ ಎನ್ನುವುದಕ್ಕಿಂತ ಒಳಗೆ ಮಗಳ ಸ್ಥಾನವನ್ನು ನೀಡಿದ್ದನ್ನು ಕೇಳಿ ಅವರ ಮನ ಹೂವಿನಂತೆ ಅರಳಿತು. ರಾಘು ಆಡಿದ ಮಾತನ್ನು ಕೇಳಿಸಿಕೊಂಡ ಆ ಹಿರಿ ಜೀವ ಸಂತಸಪಟ್ಟು ಅಲ್ಲಿಂದ ಹೊರಟು ಹೋಯಿತು. ಅಭಿ ಹಾಗೂ ಅಂಜು ರಾಘು ಆಡಿದ ಮಾತನ್ನು ಕೇಳಿಸಿಕೊಂಡು ಇಬ್ಬರು ಚಿಕ್ಕ ಮಕ್ಕಳಂತೆ ಓಡಿ ಬಂದು ಅವನನ್ನು ಅಪ್ಪಿಕೊಂಡರು. ಅಣ್ಣ, ಕೇಳಿದ್ದೇನೋ? ನಿನ್ನ ಮಗ ಹಾಡಿದ ಮಾತನ್ನ ನನಗೆ ಎದುರತ್ತರ ಕೊಡುತ್ತಿದ್ದಾನೆ. ನಮಗೆ ಮರ್ಯಾದೆ ಇಲ್ವಾ ಎಂದು ಮತ್ತೆ ನಾಟಕ ಶುರು ಮಾಡಿಕೊಂಡರು. ಸಾಕು ಮಾಡ್ತೀರಾ ನಿಮ್ಮ ವಾದವನ್ನು? ಎಲ್ಲರೂ ಹೋಗಿ ಮಲ್ಕೊಳ್ಳಿ. ನಾಳೆ ರಾಘುನ ಅಫಿಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಮಾಡೋಗೆ ತುಂಬ ಕೆಲಸ ಇದೆ. ರಾಘು, ನಾಳೆ ನೀನು ಅಭಿ ಇಬ್ಬರು ಆಫೀಸ್ಗೆ ಬರ್ತಿದ್ದೀರಾ, ನೆನಪಿರಲಿ. ಅಪ್ಪ, ನೆನಪಿದೆ. ಸರಿ, ಆಗಿದ್ರೆ ಹೋಗಿ ಮಲ್ಕೊಳ್ಳಿ ಎಂದಾಗ ಸುಲೋಚನಾ ಕಾಲನ್ನಪ್ಪಳಿಸಿ ತನ್ನ ಗಂಡ ಹಾಗೂ ಮಗಳ ಜೊತೆ ತನ್ನ ರೂಮಿಗೆ ಹೊರಟರು. ಅಂಜು ರಾಘುನ ಬಳಿ ಬಂದು, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನನ್ನ ಪರವಾಗಿ, ನಮ್ಮ ಪ್ರೀತಿ ಪರವಾಗಿ ಮಾತನಾಡಿದ್ದಕ್ಕೆ, ನಿನ್ನ ಮನಸ್ಸಲ್ಲಿ ನನಗೆ ಮಗಳ ಸ್ಥಾನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದು ಅವನನ್ನು ತಬ್ಬಿ ಅವನ ಕೆನ್ನೆಗೆ ಮುತ್ತಿಟ್ಟು ತಬ್ಬಿಕೊಂಡು ಹತ್ತಳು. ರಾಘು ಅವಳ ಕಣ್ಣೀರನ್ನು ಒರೆಸಿ ನೆತ್ತಿ ಮೇಲೆ ಚುಂಬಿಸಿ, ನಿನ್ನಿಷ್ಟಾನೇ ನನ್ನಿಷ್ಟ ಅಂಜು, ಡೋಂಟ್ ವರಿ, ಏನೂ ಆಗಿಲ್ಲ, ಈಗ ಅಳೋದು ಯಾಕೆ? ನೋಡು, ನೀನು ಅಳ್ತಿದ್ದೀಯಾ ಅಂತ ಎಲ್ಲರೂ ಸಪ್ಪಗಾಗಿದ್ದಾರೆ ಅಂದಾಗ ಎಲ್ಲರನ್ನು ಒಮ್ಮೆ ನೋಡಿ, ಹೌದಲ್ವಾ, ಸಾರಿ ಎಂದು ಎಲ್ಲರೆದುರು ಕಿವಿ ಹಿಡಿದು ಕ್ಷಮೆ ಕೇಳಿದಳು. ಅಭಿ ಸಹ ಥ್ಯಾಂಕ್ಸ್ ಮಗ ಅಂದಾಗ ಅವನನ್ನು ಸಹ ಅಪ್ಪಿಕೊಂಡನು. ಆ ಹಿರಿ ಜೀವಗಳೆಲ್ಲವೂ ಆ ಮೂವರ ಅನ್ಯೋನ್ಯತೆ, ಬಾಂಧವ್ಯತೆಯನ್ನು ಕಂಡು ಮೂಕ ವಿಸ್ಮಿತರಾದರು. ನಾಳೆ ಅವನು ಬಂದೇ ಬರ್ತಾನೆ. ಆದಷ್ಟು ಬೇಗ ಆಗಿರೋ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳಲಿಲ್ಲ ಅಂದರೆ ನನ್ನ ಹೆಸರು ಆರಾಧನನೇ ಅಲ್ಲ. ನೀನೆಲ್ಲಿ ಇದ್ದರೂ ನಾನು ಮಾತ್ರ ನಿನ್ನ ಬಿಡಲ್ಲ. ನೀನ್ಯಾರು ಅಂತ ನನಗೆ ಗೊತ್ತಾಗಲೇಬೇಕು ಎಂದು ಗಹಗೈಸಿ ನಗುತ್ತಿರುತ್ತಾಳೆ. ಗೊಂಬೆಯನ್ನು ನೋಡುತ್ತಾ ಕುಳಿತಿದ್ದ ಆದಿತ್ಯ, ಪುಟ್ಟ, ಆದಷ್ಟು ಬೇಗ ಹುಷಾರಾಗಿ ಬಿಡಮ್ಮ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀನಿ. ಆಗಿದ್ದೆಲ್ಲ ಮರೆತು ಬಿಡು ಗೊಂಬೆ. ಈ ಹೃದಯದ ಬಾಗಿಲು ಸದಾ ನಿನಗೋಸ್ಕರ ಯಾವಾಗಲೂ ತೆರೆದಿರುತ್ತೆ ಪುಟ್ಟ. ನಮ್ಮ ಮದುವೆಯಾಗಿ ನಮ್ಮದೇ ಆದ ಹೊಸ ಪ್ರಪಂಚಕ್ಕೆ ಹೋಗೋಣ ಪುಟ್ಟ. ಅಲ್ಲಿ ನೀನು, ನಾನು, ಅಪ್ಪ ಅಮ್ಮ ಮತ್ತೆ ನಮ್ಮದೇ ಒಂದು ಪುಟಾಣಿ ಪಾಪು ನೋಡೋಕೆ ನಿನ್ನ ಥರಾನೇ ಮುದ್ದಾಗಿ ಇರಬೇಕು. ಆರಾಮಾಗಿ ಇರು ಗೊಂಬೆ. ಆದಷ್ಟು ಬೇಗ ನಿನ್ನ ನೋವಿಗೆ ಕೊನೆ ಆಡ್ತೀನಿ ಎಂದು ಅವಳ ಹಣೆಗೆ ಮುತ್ತನ್ನಿಟ್ಟ. ಒದಗಿ ಸರಿಪಡಿಸಿ ಅವಳ ರೂಮಿನಿಂದ ಹೊರಬಂದು ಅವಳ ಬಾಗಿಲಿನ ಎದುರಿಗಿರುವ ಮಂಚದ ಮೇಲೆ ಬಂದು ಮಲಗಿಕೊಳ್ಳುತ್ತಾನೆ. ಅಣ್ಣ, ಎದ್ದೇಳೋ. ಏನೋ ಅಂಜು, ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ಲೋ. ಅಣ್ಣ, ಇವತ್ತಿಂದ ನೀನು ದೊಡ್ಡಪ್ಪನ ಜೊತೆ ಆಫೀಸ್ಗೆ ಹೋಗಬೇಕು ಅನ್ನೋದು ನೆನಪಿದೆ ತಾನೇ? ಅಂಜು, ನೆನಪಿದೆ. ಮತ್ತೆ ರೆಡಿ ಆಗು, ಹೋಗು. ಎಲ್ಲಿ ನಿನ್ನ ಬಾಲ ಕಾಣ್ತಾನೆ ಇಲ್ಲ? ಬಾಲನ? ಯಾರಮ್ಮ ಅದು? ಅದೇ ಅಣ್ಣ, ನಿನ್ನ ಚಡ್ಡಿ ದೋಸ್ತ್ ಅಭಿ. ಅವಳ ಹಿಂದೆ ನಿಂತು ಅವಳ ಕಿವಿ ಹಿಂಡಿ, ಲೇ, ನಿಂದು ಜಾಸ್ತಿ ಆಯಿತು ಕಣೆ. ಸುಮ್ಮನೆ ನನ್ನ ವಿಷಯಕ್ಕೆ ಬಂದರೆ ಚೆನ್ನಾಗಿರಲ್ಲ. ಆಯಿತು ಬಿಡು, ನೀನು ಸಹವಾಸಕ್ಕೆ ಬರಲ್ಲ. ಇವತ್ತಿಂದ ನೀವಿಬ್ಬರು ಆಫೀಸ್ಗೆ ಹೋಗ್ತಿದ್ದೀರಲ್ಲ, ಅದಕ್ಕೆ ವಿಶ್ ಮಾಡೋಣ ಅಂತ ಬಂದೆ. ಥ್ಯಾಂಕ್ ಯು ಅಂಜು ಪುಟ್ಟ. ನಾನು ಅಭಿ ರೆಡಿಯಾಗಿ ಬರ್ತೀವಿ. ನೀನು ಹೋಗಿ ಅಮ್ಮನ ಕಳಿಸು ಪುಟ್ಟ ಎಂದು ಕಣ್ಮುಚ್ಚಿಕೊಂಡೇ ನುಡಿದನು. ಅವಳು ಕೆಳಗಡೆ ಹೋಗಿ ಅಡುಗೆ ಮನೆಯಲ್ಲಿ ಗೌರಮ್ಮನಿಗೆ ಬೆಳಗಿನ ತಿಂಡಿಗೆ ಸಹಾಯ ಮಾಡುತ್ತಿದ್ದ ತನ್ನ ದೊಡ್ಡಮ್ಮ ಜಾನು ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಳು. ಅಮ್ಮನನ್ನು ನೋಡಿ ಅವರ ಕೆನ್ನೆಗೆ ಮುದ್ದಿಟ್ಟು ಸ್ನಾನಕ್ಕೆ ಓಡಿ ಹೋದನು.
ಸ್ನಾನ ಮಾಡಿಕೊಂಡು ಬಂದ ನಂತರ ರಾಘು ಹಾಗೂ ಅಭಿ ಇಬ್ಬರು ಮನೆಯವರ ಜೊತೆ ಕುಳಿತು ತಿಂಡಿ ಮಾಡಿ ಹಿರಿಯರ ಆಶೀರ್ವಾದ ಪಡೆದುಕೊಂಡು ಜೊತೆಗೆ ಗೌರಮ್ಮನವರ ಆಶೀರ್ವಾದ ಸಹ ಪಡೆದು ಆಫೀಸಿಗೆ ಹೊರಟರು. ಆಫೀಸ್ ಜಗಮಗಿಸುತ್ತಿತ್ತು. ಸುತ್ತಲೂ ಹೂವಿನಿಂದ ಅಲಂಕೃತಗೊಂಡಿತ್ತು. ಆರಾಧನಳ ನೇತೃತ್ವದಲ್ಲಿ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ನಡೆಯುತ್ತಿದ್ದವು. ಆದಿತ್ಯ ಸಹ ಆರಾಧನಳ ಜೊತೆ ಕೈಗೂಡಿ ಅವಳ ಕೆಲಸಗಳಿಗೆ ಜೊತೆಯಾದನು. ಸಂತೋಷ್ ರವರು ಮೊದಲಿಗೆ ಬಂದು ಎಲ್ಲವನ್ನು ಪರಿಶೀಲಿಸಿ ಅವರಿಬ್ಬರ ಕೆಲಸಕ್ಕೆ ಶಹಬಾಜ್ ಗಿರಿಯನ್ನು ನೀಡಿದ್ದರು. ಎಲ್ಲರೂ ಹೊಸ ಸಿಇಒ ಅನ್ನು ಸ್ವಾಗತಿಸಲು ಕಾಯುತ್ತಿದ್ದರು. ಮುಖ್ಯವಾಗಿ ಆರಾಧನಾ ಹಾಗೂ ಆದಿತ್ಯ ಕಾತರತೆಯಿಂದ ಕಾಯುತ್ತಾ ಇದ್ದರು. ಬೆನ್ಸ್ ಕಾರೊಂದು ಆಫೀಸಿನ ಮುಂದೆ ಬಂದು ನಿಂತಿತ್ತು. ಅವರನ್ನು ಸ್ವಾಗತಿಸಲು ಆರಾಧನಾ ಹಾಗೂ ಆದಿತ್ಯ ಹೂವಿನ ಬೊಕ್ಕೆಗಳ ಜೊತೆ ಬಂದರು. ಕಾರಿನಿಂದ ಇಳಿದ ರಾಘು ಹಾಗೂ ಅಭಿಯನ್ನು ಕಂಡು ಶಾಕ್ ಆಗಿ ನಿಂತಳು. ಅಯ್ಯೋ ದೇವುಡಾ, ಎಂಥ ಕೆಲಸ ಮಾಡಿದ್ಯೋ ಶ್ರೀ ರಾಘವೇಂದ್ರ. ನಾನು ಚೆನ್ನಾಗಿರೋದು ನಿನಗಿಷ್ಟ ಇರಲಿಲ್ವಾ? ಹೋಗಿ ಹೋಗಿ ಈ ದುರಂಕಾರಿ ಮನುಷ್ಯನ ಕೈಲಿ ಸಿಕ್ಕಾಕ್ಸಿದೆಯಲ್ಲ. ಇದು ನ್ಯಾಯನಾ? ಇದು ಧರ್ಮನಾ? ಇದು ಇವನ ಆಫೀಸ್ ಅಂತ ಗೊತ್ತಿದ್ರೆ ಈ ಕಡೆ ತಲೆ ಹಾಕಿನೂ ಮಲಗ್ತಾ ಇರಲಿಲ್ಲ. ಇದು ನಿನಗೆ ಸರಿ ಅನಿಸುತ್ತಾ ಎಂದು ತನ್ನ ಆರಾಧ್ಯ ದೈವನನ್ನೇ ನೆನೆಯುತ್ತಾ ಬೈಯುತ್ತಿದ್ದಳು. ಆರಾಧನಾ, ಹಲೋ ಆರಾಧನಾ. ಹೇಳಾದಿ, ಎಲ್ಲಮ್ಮ ಕಳೆದೋಗಿದ್ಯಾ? ಬಾರಮ್ಮ, ಬಂದಿರೋ ಹೊಸ ಬಾಸ್ನ ವೆಲ್ಕಮ್ ಮಾಡೋಣ. ಬಾಸ? ಯಾರು ಹೇಳಿದ್ದು ನಿನಗೆ ಅವರಿಬ್ಬರು ಬಾಸ್ ಅಂತ? ಸಂತೋಷ್ ಸರ್ ಹೇಳಿದ್ದು. ಯಾರು ಸ್ಪೆಷಲ್ ಪರ್ಸನ್ ಬರ್ತಾರೆ ಅಂತ ಅಲ್ವಾ? ಅವರಿಬ್ಬರನ್ನು ನೋಡಿದರೆ ಹಾಗೆ ಅನಿಸುತ್ತಿಲ್ಲ. ಮತ್ತೆ ಹೇಗನಿಸುತ್ತಮ್ಮ? ಒಳ್ಳೆ ಕಾಡು ಪಾಪಗಳ ಥರ ಇದ್ದಾರೆ. ಲೇ, ಆಫೀಸ್ನಲ್ಲಿ ಎಲ್ಲರೂ ಮಾತಾಡ್ಕೋತಿದ್ರಮ್ಮ, ಹೊಸ ಬಾಸ್ ಅಂದರೆ ಸರ್ ಮಗನೇ ಬರ್ತಿರಬೇಕು ಅಂತ. ಹಾಗಾಗಿ ಗೆಸ್ ಮಾಡಿದೆ ಅಷ್ಟೆ. ಬಾರಮ್ಮ, ಈ ಬೊಕ್ಕೆ ಕೊಟ್ಟು ವಿಶ್ ಮಾಡಿ ಬರೋಣ ಎಂದು ಹೋಗುವರು. ಹಲೋ ಸರ್, ವೆಲ್ಕಮ್ ಎಂದು ತಲೆ ತಗ್ಗಿಸಿ ಬೊಕ್ಕೆಯನ್ನು ರಾಘುಗೆ ಕೊಟ್ಟು ವಿಶ್ ಮಾಡಿದಳು. ಇತ್ತ ಆದಿತ್ಯ ಸಹ ಅಭಿಗೆ ಹೂವಿನ ಬೊಕ್ಕೆ ಕೊಟ್ಟು ವಿಶ್ ಮಾಡಿದನು. ರಾಘು ಹಾಗೂ ಅಭಿ ಅವಳು ತಲೆ ತಗ್ಗಿಸಿ ವಿಶ್ ಮಾಡಿದ್ದನ್ನು ನೋಡಿ, ಯಾವುದಪ್ಪ ಈ ವಿಚಿತ್ರ ಪ್ರಾಣಿ ಈ ಥರ ವಿಶ್ ಮಾಡ್ತಿದೆ, ಈ ಥರನು ಎಂದು ಒಬ್ಬರಿಗೊಬ್ಬರು ಮುಖ ನೋಡಿ ಮಾತನಾಡಿಕೊಂಡರು. ಆದಿತ್ಯ ಸಹ ಅವಳ ವರ್ತನೆ ನೋಡಿ ಯಾಕೆ ಹೀಗೆ ವಿಚಿತ್ರ ಆಡ್ತಾ ಇದ್ದಾಳೆ, ಆಮೇಲೆ ಅವಳನ್ನೇ ಕೇಳೋಣ ಎಂದುಕೊಂಡು ಸುಮ್ಮನಾದನು. ಆಗ ರಾಘು ಮಾತನಾಡಿ, ಡ್ಯಾಡ್, ಯಾರಿದು ಎಂದು ಅವಳ ಕಡೆ ಬೆಟ್ಟು ಮಾಡಿ ತೋರಿಸಿದನು. ಇವರ ಹೆಸರು ಆರಾಧನಾ ಅಂತ, ಕಂಪ್ಯೂಟರ್ ಸೆಕ್ಷನ್ಗೆ ಜಾಯ್ನ್ ಆಗಿದ್ದಾರೆ. ಇವರು ಆದಿತ್ಯ ಅಂತ, ಫ್ಯಾಷನ್ ಡಿಸೈನರ್, ಹೊಸದಾಗಿ ಸೇರಿದ್ದಾರೆ ಎಂದು ಅವರಿಬ್ಬರ ಪರಿಚಯವನ್ನು ಮಾಡಿಸುತ್ತಾರೆ. ಆರಾಧನಾ, ಆದಿತ್ಯ, ಇವನು ನನ್ನ ಮಗ ರಾಘವ್ ಅಂತ, ಇನ್ಮೇಲೆ ಇವರೇ ನಿಮ್ಮ ಬಾಸ್ ಎಂದಾಗ ಆರಾಧನಾ ಹುಗುಳು ನುಂಗಿಕೊಳ್ಳುತ್ತಾಳೆ. ಇವನು ಅಭಿನವ್ ಅಂತ, ಜನರಲ್ ಮ್ಯಾನೇಜರ್, ಹಾಗೆ ಇನ್ಮುಂದೆ ಕೆಲಸ ಮಾಡ್ತಾರೆ ಎಂದು ಅವರನ್ನು ಪರಿಚಯಿಸುತ್ತಾರೆ. ಹಲೋ ಮೇಡಮ್, ಸ್ವಲ್ಪ ತಲೆ ಎತ್ತಿ, ನಿಮ್ಮ ಮುಖ ತೋರಿಸಿ ಎಂದಾಗ ನಿಧಾನವಾಗಿ ತಲೆ ಎತ್ತಿದಳು. ಅವಳನ್ನು ನೋಡಿ ಈಗ ಶಾಕ್ ಆಗುವ ಸರದಿ ರಾಘು ಹಾಗೂ ಅಭಿಯದ್ದು. ಬಜಾರಿ, ನೀನಾ? ಇನ್ಮುಂದೆ ನಿನಗಿದೆ ಕಣೆ ಮಾರಿ ಹಬ್ಬ. ನೀನಾಗಿದ್ದು ನೀನೇ ನನ್ನ ಹತ್ರ ಬಂದು ಸಿಕ್ಕಾಕೊಂಡಿದ್ದೀಯಾ? ಅಷ್ಟು ಸುಲಭವಾಗಿ ನಿನ್ನ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀಯಾ? ಗೇಮ್ ಸ್ಟಾರ್ಟ್ ನೌ ಎಂದು ಅವಳ ಕಿವಿಯ ಬಳಿ ಬಾಗಿ ಹೇಳಿ ಹೋಗುತ್ತಾನೆ. ಅಭಿ ಸಹಿತ ಎಲ್ಲರೂ ರಾಘುನನ್ನ ಅರಸಿ ಹೋಗುತ್ತಾರೆ. ಅವನು ಹೋದ ದಾರಿಯನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಇತ್ತ ಕಡೆ ಆದಿತ್ಯನ ತಲೆಯಲ್ಲಿ ಬೇರೇನೋ ಆಲೋಚನೆಗಳು ಓಡುತ್ತಿದ್ದವು. ಮೀಟಿಂಗ್ ಹಾಲ್ನಲ್ಲಿ ರಾಘು ಹಾಗೂ ಅಭಿಯ ಸಹಿತ ಎಲ್ಲರೂ ಬಂದು ತಮ್ಮ ತಮ್ಮ ಸೀಟಿನಲ್ಲಿ ಆಸೀನರಾದರು. ಮೈಕ್ನಲ್ಲಿ ಬರುತ್ತಿದ್ದ ಮಾತನ್ನು ಕೇಳಿ ಏನೋ ಆಲೋಚನೆಯಲ್ಲಿ ತೊಡಗಿದ್ದ ಆರಾಧನಾ ಹಾಗೂ ಆದಿ ಇಬ್ಬರು ಎಚ್ಚೆತ್ತು ಮೀಟಿಂಗ್ ಹಾಲ್ಗೆ ಬಂದರು. ಹಾಯ್ ಎವರಿಬಡಿ, ನಿಮಗೆಲ್ಲ ಹೇಳಿರೋ ಹಾಗೆ ಒಬ್ಬರ ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡಿಸ್ತೀನಿ ಅಂದಿದ್ದೆ. ಅವರು ಬೇರೆ ಯಾರೂ ಅಲ್ಲ, ಈ ಆಫೀಸಿನ ಮುಂದಿನ ಸರ್ವಾಧಿಕಾರಿ ನನ್ನ ಮಗ ರಾಘು ಮತ್ತು ನನ್ನ ಹಳೆಯ ಅಭಿ ಎಂದು ಹೇಳಿ ಅವರಿಬ್ಬರನ್ನು ಸ್ಟೇಜ್ ಮೇಲೆ ಬರಲು ಹೇಳುತ್ತಾರೆ. ದಿಸ್ ಈಸ್ ಮೈ ಸನ್ ರಾಘವ್ ಆ್ಯಂಡ್ ಈ ಈಸ್ ಮೈ ಸನ್ ಇನ್ಲಾ ಅಭಿನವ್ ಎಂದು ಎಲ್ಲರಿಗೂ ಪರಿಚಯಿಸುತ್ತಾರೆ. ನಂತರ ರಾಘು ಹಾಗೂ ಅಭಿ ಒಟ್ಟಿಗೆ ಸ್ಟೇಜ್ ಮೇಲೆ ಬಂದು ಮಾತನ್ನು ಶುರು ಮಾಡುತ್ತಾರೆ. ಹಲೋ ಎವ್ರಿವನ್, ನನ್ನ ಬಗ್ಗೆ ಹೇಳುವಂಥದ್ದು ಏನಿಲ್ಲ. ಈಗಾಗಲೇ ನಿಮಗೆ ಗೊತ್ತು ನಾನ್ಯಾರು ಅಂತ. ಇಷ್ಟು ದಿನ ನಮ್ಮ ಅಪ್ಪನಿಗೆ ಹೇಗೆ ಸಪೋರ್ಟ್ ಮಾಡಿ ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೀರೋ, ಹಾಗೆಯೇ ಇನ್ಮುಂದೆ ನನಗೂ ಸಹ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂದುಕೊಂಡಿದ್ದೀನಿ. ನಾನು ನಿಮ್ಮ ಬಾಸ್ ಅನ್ನೋದಕ್ಕಿಂತ
ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಳ್ಳಿ. ಬಟ್ ಕೆಲಸದ ವಿಷಯ ಅಂತ ಬಂದರೆ ನಾನು ತುಂಬ ಸ್ಟ್ರಿಕ್ಟ್. ಅದರ್ವೈಸ್ ನಾನು ನಿಮ್ಮ ಥರಾನೇ ಕಾಮನ್ ಮ್ಯಾನ್ ಎಂದು ಹೇಳಿ ತನ್ನ ಮಾತನ್ನು ಮುಗಿಸುತ್ತಾನೆ. ಅಭಿ ಸಹ ಅವನ ಮಾತಿಗೆ ಧ್ವನಿಗೂಡಿಸುತ್ತಾನೆ. ಲಂಚ್ ಬ್ರೇಕ್ ಆಗಿದ್ದರಿಂದ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ದರು. ಇತ್ತ ರಾಘುನ ನೋಡಿದ ಮೊದಲ ನೋಟದಲ್ಲೇ ಏನೋ ಹೊಸ ನವಿರಾದ ಭಾವನೆ ಉಂಟಾಗಿತ್ತು ಆರಾಧನೆಗೆ. ಆದರೆ ಅವನು ಗಾಡಿಯ ವಿಷಯವಾಗಿ ರಂಪಾಟ ಮಾಡಿ ಅವಳ ಮನಸ್ಸನ್ನು ಘಾಸಿಗೊಳಿಸಿದ್ದರಿಂದ ಅಲ್ಲಿನ ವಿಷಯವನ್ನು ಅಲ್ಲಿಗೆ ಮರೆತು ಬಿಟ್ಟಿದ್ದಳು. ಆದರೆ ಇಂದು ಅವನನ್ನು ನೋಡಿದ ಮೇಲೆ ಅವನ ಮೇಲೆ ಉಂಟಾಗಿದ್ದ ಭಾವನೆಯನ್ನು ಕಿತ್ತೆಸೆಯಬೇಕು ಎಂದು ದೃಢ ನಿರ್ಧಾರ ಮಾಡಿಕೊಂಡಳು. ಇದೀಗ ಅವಳ ಮನಸ್ಸು ರಾಡಿಯಾದಂತಾಗಿತ್ತು. ಯಾವುದನ್ನು ಸಹ ಆಲೋಚಿಸುವ ವಿವೇಕವಾಗಲಿ ತಾಳ್ಮೆಯಾಗಲಿ ಅವಳಲ್ಲಿ ಇರಲಿಲ್ಲ. ತನ್ನ ಗುರಿಯನ್ನು ಮೊದಲು ಸಾಧಿಸಬೇಕು, ಅದರಲ್ಲಿ ಯಶಸ್ವಿಯಾಗಬೇಕೆಂಬುದೇ ಅವಳ ತಲೆಯಲ್ಲಿ ಓಡುತ್ತಿತ್ತು. ಆದಿ ಸಹ ರಾಘುನ ಕಂಡು ಗಲಿಬಿಲಿಗೊಂಡನು. ನಾನಂದುಕೊಂಡ ವ್ಯಕ್ತಿ ಇವನೇನಾ? ಅದು ಬೇರೆ ವ್ಯಕ್ತಿ ಇರಬಹುದಾ ಎಂದು ಯೋಚಿಸಿ ಸುಮ್ಮನಾದನು. ಮನೆಗೆ ಬಂದ ರಾಘು ಹಾಗೂ ಅಭಿ ಫ್ರೆಶ್ ಅಪ್ ಆಗಿ ಬಂದು ಕಾಫಿ ಕುಡಿಯುತ್ತಾ ಕುಳಿತಿದ್ದರು. ನೇತ್ರ ರಾಘುನ ನೋಡಿದ್ದೆ. ಅವನ ಹತ್ತಿರ ಬಂದು, ರಾಘು, ನನಗೆ ಹೇಳಿದೆ ಎಲ್ಲಿಗೆ ಹೋಗಿದ್ದೆ? ನಾನು ಆಫೀಸ್ಗೆ ಬರ್ತೀನಿ ಅಂದಿದ್ದೆ ಅಲ್ವಾ? ನಾನು ಯಾಕೆ ಬಿಟ್ಟು ಹೋದೆ? ನನಗೆಷ್ಟು ಬೇಜಾರಾಯಿತು ಗೊತ್ತಾ ಎಂದು ಅವನನ್ನು ತಬ್ಬಿ ಕೇಳಿದಳು. ಲೀವ್ ಮೀ ನೇತ್ರ, ಯಾಕೆ ಈ ಥರ ಬಿಹೇವ್ ಮಾಡ್ತೀಯಾ? ಆಫೀಸಿಗೆ ಬರಬೇಡ ಅಂತ ನಾನೇನಾದರೂ ನಿನಗೆ ಹೇಳಿದ್ದೀನಾ? ಇವತ್ತು ನಾನು ಅಭಿ ಆಫೀಸ್ಗೆ ಹೋಗ್ತಿರೋ ವಿಷಯ ನಿನಗೆ ಗೊತ್ತಿತ್ತು ತಾನೆ? ನಮ್ಮ ಜೊತೆ ಬರೋದು ಬಿಟ್ಟು ಇನ್ನು ಹಾಗೆ ಮಲಗಿದ್ದೆ ಅಲ್ವಾ? ಇವಾಗ ಬಂದು ನನ್ನ ಯಾಕೆ ಬಿಟ್ಟು ಹೋದೆ ಅಂತಿದ್ದೀಯಾ? ನೋಡು, ನೀನು ಈ ಥರ ಬಂದು ನನಗೆ ಇರಿಟೇಟ್ ಮಾಡಬೇಡ ಪ್ಲೀಸ್ ಎಂದು ಹೇಳಿ ಅಲ್ಲಿಂದ ಹೊರಗಡೆ ಬಂದನು. ಅಭಿ ಸಹ ಅವನನ್ನು ಹಿಂಬಾಲಿಸಿ ಬಂದನು. ರಾಘು ಹೋದ ಕಡೆ ನೋಡುತ್ತಾ, ಇನ್ನು ಎಷ್ಟು ದಿನ ನನ್ನಿಂದ ಹೀಗೆ ತಪ್ಪಿಸಿಕೊಂಡು ಓಡಾಡ್ತೀಯಾ ಅಂತ ನಾನು ನೋಡ್ತೀನಿ ಎಂದು ಹಲ್ಲು ಕಚ್ಚಿ ನುಡಿದು ಹೊರ ಹೋದಳು. ರಾಘು ಹಾಗೂ ಅಭಿ ಆಫೀಸಿನಲ್ಲಿ ಆರಾಧನಳನ್ನು ಕಂಡಿದ್ದರ ಬಗ್ಗೆ ಮಾತನಾಡುತ್ತಾ ಕುಳಿತರು. ರಾಘು, ಶಾಪಿಂಗ್ ಮಾಲ್ನಲ್ಲಿ ನಾವು ನೋಡಿದ್ದು ಇದೇ ಹುಡುಗಿನ ಅಂತ ನನಗೆ ಅನುಮಾನ ಬರ್ತಿದೆ. ನಮ್ಮ ಜೊತೆ ಪಬ್ಲಿಕ್ ಪ್ಲೇಸ್ ಅನ್ನೋದನ್ನು ನೋಡದೆ ಜಗಳ ಮಾಡಿದ್ದ ಆ ಹುಡುಗಿಯಲ್ಲಿ, ಆಫೀಸಿನಲ್ಲಿ ತುಂಬ ಡೀಸೆಂಟಾಗಿ ಬಿಹೇವ್ ಮಾಡಿ ಹುಡುಗಿಯಲ್ಲಿ ನನಗಂತೂ ನಂಬೋಕೆ ಆಗ್ತಿಲ್ಲ. ಅವಳೇನ ಇವಳು ಅಂತ ಎಂದು ಹೇಳುವಾಗ ಅಂಜು ಅಲ್ಲಿಗೆ ಬರುತ್ತಾಳೆ. ಯಾರದು? ನೀವಿಬ್ಬರು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾವುದೋ ಹುಡುಗಿ ಬಗ್ಗೆ ಮಾತಾಡ್ತಿರೋ ಹಾಗಿತ್ತು ಎಂದು ಕೇಳುತ್ತಾಳೆ. ಅಲ್ವೇ, ನಾವೇನಾದರೂ ಮಾತನಾಡಬೇಕಾದ್ರೇ ಹೆಂಡ್ರಿ ಕೊಡ್ತೀಯಲ್ಲ ಕರಡಿ ಥರ. ಏನು ನಮ್ಮನ್ನೇ ಫಾಲೋ ಮಾಡಿಕೊಂಡು ಬರ್ತಿದ್ಯೋ ಹೇಗೆ ಎಂದು ಅಭಿ ಕೇಳಿದನು. ಹೌದೌದು, ನನಗೆ ಮಾಡೋಕ್ಕೆ ಕೆಲಸ ಇಲ್ಲ ನೋಡು, ಅದಕ್ಕೆ ನಿಮ್ಮಿಬ್ಬರ ಹಿಂದೆನೇ ಬರ್ತಿದ್ದೀನಿ. ಹೋಗಲ್ಲೋ ಹೋಗು, ಏನೋ ಮಾತನಾಡಿಸೋಣ ಅಂತ ಬಂದರೆ ಜಾಸ್ತಿ ಡವ್ ಮಾಡ್ತಾನೆ ಎಂದು ಮೂತಿ ಸೊಟ್ಟಿಗೆ ಮಾಡಿ ಹೋದಳು. ಲೋ ಮಗ, ಯಾಕೋ ಯಾವಾಗಲೂ ಅವಳ ಜೊತೆ ಜಗಳಕ್ಕೆ ನಿಂತಿರ್ತೀಯ? ಅದು ಹಾಗೇನೇ ಬಿಡು. ಮತ್ತೆ ಅವರ ಹೆಸರು ಏನು? ಬಾಯಿಗೆ ಬರ್ತಿಲ್ಲ ಎಂದು ತಲೆ ಕೆರೆದುಕೊಂಡು ಕೇಳುತ್ತಾನೆ. ಯಾರೋ ಅದು ಎಂದಾಗ, ಅದೇನಪ್ಪ ಡ್ಯಾಶಿಂಗ್ ಹುಡುಗಿ, ಇವತ್ತು ಆಫೀಸಿನಲ್ಲಿ ನೋಡಿದ್ವಲ್ಲ ಅವಳು ಎಂದಾಗ ರಾಘು ತಟ್ಟನೆ ಆರಾಧನಾ ಅಲ್ವಾ ಎಂದು ಹೇಳುತ್ತಾನೆ. ಏನೋ ರಾಘು, ಆ ಹುಡುಗಿ ಹೆಸರನ್ನು ಇಷ್ಟು ಚೆನ್ನಾಗಿ ನೆನಪಿಟ್ಟುಕೊಂಡಿದ್ದೀಯಾ ಎಂದಾಗ, ಅದು ಹಾಗೇನೂ ಇಲ್ವೋ, ಡ್ಯಾಡ್ ಇವತ್ತು ಅವಳ ಬಗ್ಗೆನೇ ತುಂಬ ಮಾತಾಡ್ತಿದ್ರಲ್ಲ, ಸೊ ಹಾಗಾಗಿ ನೆನಪಾಯಿತು ಅಷ್ಟೆ. ಸರಿ ಬಾ, ಇವಾಗ ಊಟಕ್ಕೆ ಹೋಗೋಣ, ತುಂಬ ತಡ ಆಯಿತು, ಬೇಗ ಊಟ ಮಾಡಿ ಮಲ್ಕೊಳ್ಳೋಣ ಎಂದು ಇಬ್ಬರು ಊಟ ಮಾಡಿ ಮಲಗಿದ್ದರು. ಅಂದು ಬಹಳ ಟ್ರಾಫಿಕ್ ಜಾಮ್ ಆದ ಕಾರಣ ಆರಾಧನಾ ತಡವಾಗಿ ಆಫೀಸ್ಗೆ ಬರುತ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ರಾಘು ಹಾಗೂ ಅಭಿ ಸಹ ಬರುತ್ತಾರೆ. ನಂತರ ರಾಘು ತನ್ನ ಕ್ಯಾಬಿನ್ ಹೊಳಹೊಕ್ಕು ಅಟೆಂಡರ್ ಚಂದ್ರಪ್ಪನನ್ನು ಬರ ಹೇಳುತ್ತಾರೆ. ಅವರು ಬಂದ ನಂತರ ಆರಾಧನಳನ್ನು ಬರ ಹೇಳಲು ಡೋರ್ ಲಾಕ್ ಮಾಡಿ ಒಳಗೆ ಬರುತ್ತಾಳೆ. ಅವಳನ್ನು ನೋಡಿದ್ದೆ ತಡ. ಏನ್ರಿ ಮಿಸ್ ಆರಾಧನಾ, ಏನು ಆಫೀಸ್ಗೆ ಇಷ್ಟು ಬೇಗ ಬಂದಿದ್ದೀರಾ ಎಂದು ವ್ಯಂಗ್ಯವಾಗಿ ಕೇಳುತ್ತಾನೆ. ಸರ್, ಅದು ಸಾರಿ ಸರ್, ಸ್ವಲ್ಪ ತಡ ಆಯಿತು, ಟ್ರಾಫಿಕ್ ಜಾಮ್ ಇತ್ತು, ಅದಕ್ಕೆ ಬರೋಕ್ಕೆ ಲೇಟ್ ಆಯಿತು ಅಂದಾಗ ನಿಮ್ಮ ಎಕ್ಸ್ಪ್ಲೇಷನ್ನ ಕೇಳೋಕ್ಕೆ ನಾನು ಕರೆದಿಲ್ಲ. ನಾಳೆಯಿಂದ ಟೈಮ್ಗೆ ಕರೆಕ್ಟಾಗಿ ಬರಬೇಕು, ಅರ್ಥ ಆಯಿತಾ? ಸರಿ, ಅರ್ಥ ಆಯಿತು, ಇನ್ಮೇಲೆ ಹೀಗೆಲ್ಲ ಆಗಲ್ಲ, ತಪ್ಪಾಯಿತು ಸರ್ ಎಂದು ತಲೆ ತೆಗೆಸಿ ನಿಂತಿದ್ದಾಳೆ. ಸರಿ ಹೊರಡಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂದಾಗ ಸರಿ ಎಂದು ತಲೆಯಾಡಿಸಿ ಹೋಗುತ್ತಾಳೆ. ಇವನಜ್ಜಿ ನನಗೆ ಬೈತಾನೆ, ದುರ್ವಾಸ ಮುನಿ, ಎಷ್ಟು ಧೈರ್ಯ ಇರಬೇಕು ಇವನಿಗೆ. ಏನೋ 9:30ಕ್ಕೆ ಬರಬೇಕಾದವಳು 10:30ಕ್ಕೆ ಬಂದಿದ್ದೀನಿ ಅಷ್ಟೇ, ಅಷ್ಟಕ್ಕೆ ಇಷ್ಟೆಲ್ಲ ಬೈಯೋದು ಸರಿನಾ ಎಂದು ಒಬ್ಬಳೆ ಗೊಣಗುತ್ತಾ ಆದಿತ್ಯನ ಪಕ್ಕದ ಸೀಟಿನಲ್ಲಿ ಬಂದು ಕುಳಿತಳು. ಅಲ್ವೇ ಅರು, ಯಾರಿಗೆ ಹೀಗೆ ಬೈದ್ಕೊಂಡು ಬರ್ತಿದ್ಯಾ? ಏನಾದರೂ ಪ್ರಾಬ್ಲಮ್ ಆಯಿತಾ ಎಂದಾಗ, ಕಣೋ ಆದಿ, ಅವನಿದ್ದಾನಲ್ಲ ಆ ದುರ್ವಾಸ ಮುನಿ ಎಂದಾಗ, ಯಾರೇ ಅರು ಅದು ದುರ್ವಾಸ ಮುನಿ ಎಂದು ಆದಿ ಕೇಳುತ್ತಾನೆ. ಅದೇ ಕಣೋ ನಮ್ಮ ಹೊಸ ಬಾಸ್ ಎಂದಾಗ
ಅವರೇನೇ ಮಾಡಿದ್ರು ಹೋಗಿ ಹೋಗಿ ಅವರನ್ನು ದುರ್ವಾಸ ಮುನಿ ಅಂತ ಇದೆಯಲ್ಲ, ಸ್ವಲ್ಪ ಮೆತ್ತಿಗೆ ಮಾತಾಡಮ್ಮ ತಾಯಿ. ಯಾರಾದರೂ ಕೇಳಿಸಿಕೊಂಡು ನಿಮ್ಮ ದುರ್ವಾಸ ಮುನಿ ಹತ್ರ ಹೇಳಿದರೆ ಏನು ಮಾಡ್ತೀಯಾ? ಏ ಹೋಗಲ್ಲೋ, ಹೇಳಿದರೆ ಹೇಳ್ಕೊಳ್ಳಿ, ನನಗೇನು ಭಯಾನ ಎಂದು ಹೇಳುತ್ತಾಳೆ. ಸರಿ ಬಿಡು, ಮೊದಲು ಕೊಟ್ಟಿರೋ ಕೆಲಸನ ಮಾಡಿ ಮುಗಿಸೋಣ ಬಾ, ಈಗ ಸ್ವಲ್ಪ ಕಾಫಿ ಕುಡಿದು ಬರೋಣ ಎಂದು ಅವನೆಳೆದುಕೊಂಡು ಹೋದನು. ಇತ್ತ ಆದಿತ್ಯನ ತನ್ನ ಕ್ಯಾಬಿನ್ಗೆ ಕರೆಸಿಕೊಂಡ ಅಭಿ ಅವನಿಗೆ ಮಹಾವೀರ್ ಟೆಕ್ಸ್ಟೈಲ್ಗೆ ಹೋಗಿ ಬರಲು ಹೇಳುತ್ತಾನೆ. ಅಲ್ಲಿಯ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳಲು ಮಹಾವೀರ್ ಟೆಕ್ಸ್ಟೈಲ್ಗೆ ಹೋದ ಹಾದಿ ಅಲ್ಲಿಯ ಕೆಲಸಗಳ ಬಗ್ಗೆ ತಿಳಿದುಕೊಂಡು ಎಲ್ಲವನ್ನು ಪರಿಶೀಲಿಸಿ ಅದನ್ನು ಅಭಿಗೆ ವರದಿಯನ್ನೊಪ್ಪಿಸಿದನು. ಇತ್ತ ಆರಾಧನಾ ಆದಿತ್ಯ ಮೇಲೆ ಬಹಳ ಸಿಟ್ಟು ಮಾಡಿಕೊಂಡಿದ್ದಳು. ಹೇಳದೆ ಕೇಳದೆ ನನ್ನೊಬ್ಬಳನ್ನೇ ಬಿಟ್ಟು ಹೋದ ಎಂಬ ಕಾರಣಕ್ಕೆ, ಜೊತೆಗೆ ಬೆಳಗ್ಗೆ ಲೇಟಾಗಿ ಬಂದಿದ್ದಕ್ಕೆ ರಾಘುನ ಬೈಗುಳ ಅವಳ ಕೋಪವನ್ನು ಹೆಚ್ಚು ಮಾಡಿತ್ತು. ಅದೇ ಕೋಪದಿಂದ ಮನೆಗೆ ಬೇಗ ಬಂದ ಆರಾಧನಾ ಬಿರಬಿರನೆ ನಡೆದುಕೊಂಡು ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅವಳ ಕೋಪದ ಬಗ್ಗೆ ಅರಿವಿದ್ದ ಅಶು ಅವರು ಏನು ಹೇಳದೆ ಸುಮ್ಮನಾಗಿದ್ದರು. ಅವಳು ಹೇಳುವವರೆಗೂ ಏನನ್ನು ಕೇಳಬಾರದೆಂದು. ಆದಿತ್ಯ ಮಹಾವೀರ್ ಟೆಕ್ಸ್ಟೈಲ್ನಿಂದ ಹೊರಡುವಾಗ ಆಫೀಸಿನ ಕೆಲಸವೂ ಸಹ ಮುಗಿದಿದ್ದರಿಂದ ನೇರವಾಗಿ ಮನೆಗೆ ಹೋಗಬೇಕೆಂದು ತೀರ್ಮಾನಿಸಿ ಆರಾಧನಾಗೆ ಹೇಳದೆ ಗೊಂಬೆಯ ಜೊತೆಗೆ ಸಮಯ ಕಳೆಯಬಹುದು ಎಂದು ಆಲೋಚಿಸಿ ಮನೆಗೆ ಹೊರಟನು. ಮನೆಗೆ ಬಂದ ಆದಿತ್ಯ ಗೊಂಬೆಯನ್ನು ನೋಡಿ ಅವಳ ಜೊತೆಯಲ್ಲಿ ಸಮಯ ಕಳೆಯುತ್ತಿದ್ದನು. ಆರಾಧನಳ ಅಪ್ಪ ಆದಿತ್ಯಗೆ ಫೋನ್ ಮಾಡಿ ಅವಳು ಮನೆಗೆ ಬಂದಾಗಿನಿಂದಲೂ ಮಂಕಾಗಿಯೇ ಇದ್ದಾಳೆ, ಆಫೀಸಿನಲ್ಲಿ ಏನಾದರೂ ಸಮಸ್ಯೆಯಾಯಿತಾ ಹಾದಿ ಎಂದು ಕೇಳಿದರು. ಆಗಲೇ ಅವನಿಗೆ ಆರಾಧನಳ ನೆನಪಾಗಿದ್ದು ನಡೆದ ವಿಷಯವನ್ನು ಅವರಿಗೆ ತಿಳಿಸಿದರು. ನಿಮ್ಮದು ಯಾವಾಗಲೂ ಇದೇ ಕಥೆಯಾಯಿತು, ನೀನೇ ಬಂದು ಅವಳನ್ನು ಸಮಾಧಾನಪಡಿಸು ಎಂದು ಹೇಳಿ ಫೋನ್ ಇಟ್ಟರು. ಗೊಂಬೆಗೆ ಊಟ ಮಾಡಿಸಿ ಅವಳನ್ನು ನೋಡಿಕೊಳ್ಳುವಂತೆ ಅವರಮ್ಮ ಹಾಗೂ ರೂಪಾಗೆ ತಿಳಿಸಿ ಹೋದನು. ಆರಾಧನಳ ಮನೆಗೆ ಬಂದ ಹಾದಿ ಅಶ್ವಥ್ ಅವರ ಬಳಿ ಮಾತನಾಡುತ್ತಾ, ಅಶು ಆರು ತುಂಬ ಕೋಪ ಮಾಡಿಕೊಂಡಿದ್ದಾಳ ಅನಿಸುತ್ತೆ ನನ್ನ ಮೇಲೆ ಎಂದು ಭಯದಿಂದ ಕೇಳುತ್ತಾನೆ. ಹೌದು ಆದಿ, ಹೋಗಿ ಅವಳನ್ನು ಸಮಾಧಾನ ಮಾಡಿ ಊಟಕ್ಕೆ ಕರ್ಕೊಂಡು ಬಾ. ನಿನಗೆ ಗೊತ್ತು ತಾನೆ, ಅವಳಿಗೆ ಕೋಪ ಬಂದಾಗ ಬೇಜಾರಾದಾಗ ಊಟ ಮಾಡದೆ ಯಾರ ಜೊತೆನೂ ಮಾತನಾಡದೆ ಇರುತ್ತಾಳೆ ಅಂತ. ಅಶು, ನೀನು ಹೋಗು, ಊಟಕ್ಕೆ ರೆಡಿ ಮಾಡು, ನಾನು ಹೋಗಿ ಅವಳನ್ನು ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಅವಳ ರೂಮಿನ ಕಡೆಗೆ ಹೋಗುತ್ತಾನೆ. ಅರು, ಪುಟ್ಟ, ನಾನು ಹಾದಿ ಬಂದಿದ್ದೀನಿ, ಬಾಗಿಲು ತೆಗಿಯೋ. ಸಾರಿ ಕಣೋ, ನಿನಗೆ ಹೇಳದೆ ಹೋಗಿದ್ದು ನಂದೇ ತಪ್ಪು. ಅರು, ಅದು ಹೇಗೆ, ನಾನು ನಿನ್ನ ಈ ಟೈಮ್ನಲ್ಲಿ ನಿನ್ನ ಬಿಟ್ಟು ಹೋದೆ ಅಂತಾನೆ ಗೊತ್ತಾಗ್ತಿಲ್ವೋ. ಮಾತನಾಡಬೇಡ ನೀನು ನನ್ನ ಜೊತೆ. ಇವಾಗ ಯಾಕೆ ಬಂದಿದ್ದೀಯಾ? ಹೋಗು, ನಿನಗೆ ಈಗ ನಾನು ಬೇಕಾಗಿಲ್ಲ. ನಾನು ಯಾರು ಹೇಳು ನಿನಗೆ? ನನಗೂ ನಿನಗೂ ಏನು ಸಂಬಂಧ ಇದೆ ಅಂತ ಬಂದಿದ್ದೀಯಾ ಎಂದು ರೂಮಿನ ಒಳಗಡೆ ಕುಳಿತು ಹೇಳಿದಳು. ಅವಳ ಈ ಮಾತಿಗೆ ಆದಿತ್ಯ ಏನು ಮಾತನಾಡದೆ ಹೊರಗಡೆ ಸುಮ್ಮನೆ ನಿಂತಿದ್ದಾನೆ. ಅವಳಂದ ಮಾತುಗಳು ಅವನ ಮನಸ್ಸಿಗೆ ಬಹಳ ನೋವನ್ನುಂಟು ಮಾಡಿತು. ಕಣ್ಣ ತುಂಬ ನೀರನ್ನು ತುಂಬಿಕೊಂಡಿದ್ದನು. ಅವಳ ಮಾತಿಗೆ ಅವನು ಉತ್ತರಿಸದಿದ್ದನ್ನು ಕಂಡು ಅನುಮಾನ ಬಂದು ಬಾಗಿಲು ತೆಗೆಯುತ್ತಾಳೆ. ಅವನು ಕಲ್ಲಿನಂತೆ ಅಲುಗಾಡದೆ ಬಾಗಿಲ ಬಳಿಯೇ ಕಣ್ಣೀರು ಹಾಕುತ್ತಾ ನಿಂತಿರುತ್ತಾನೆ. ಅವನ ಕಣ್ಣೀರನ್ನು ಕಂಡವನಿಗೆ ಅವಳ ಅಂದ ಮಾತು ನೆನಪಿಗೆ ಬರುತ್ತದೆ. ಅವನ ಕೈಯನ್ನು ಹಿಡಿದುಕೊಂಡು ತನ್ನ ಕೆನ್ನೆಗೆ ಅವನ ಕೈಯಿಂದಲೇ ಹೊಡೆದುಕೊಳ್ಳುತ್ತಾಳೆ. ಅರು, ಏನು ಮಾಡ್ತಿದ್ಯಾ? ಬಿಡಮ್ಮ ಎಂದಾಗ, ಸಾರಿ ಆದಿ, ತಪ್ಪಾಯಿತು, ನನ್ನ ಕ್ಷಮಿಸಿಬಿಡು ಎಂದು ಕೈ ಮುಗಿದು ಅಳುತ್ತಿರುತ್ತಾಳೆ. ಮೊದಲೇ ಅವಳ ಅಳುವನ್ನು ಸಹಿಸದವನು ಅವಳು ಕ್ಷಮೆ ಕೇಳಿದಾಗ ಅವಳನ್ನು ತಬ್ಬಿ ಅವಳ ತಲೆಯನ್ನು ತಟ್ಟುತ್ತಾ ಅವಳ ಕಣ್ಣೀರನ್ನು ಒರೆಸಿ ಅವಳನ್ನು ಹಾಸಿಗೆ ಮೇಲೆ ಕೂರಿಸಿ ಅವಳ ಮಡಿಲಿನಲ್ಲಿ ತಲೆ ಇಟ್ಟನು. ಅರು, ತಪ್ಪಾಯಿತು, ಐ ಆಮ್ ಸಾರಿ ಕಣೋ. ಬೇಗ ಹೋದರೆ ಗೊಂಬೆ ಜೊತೆ ಸ್ವಲ್ಪ ಸಮಯ ಕಳೆಯಬಹುದು ಅನ್ನೋ ಸ್ವಾರ್ಥದಿಂದ ನಿನ್ನ ಇರುವ ಮರೆತು ಬಿಟ್ಟೆ. ತಪ್ಪಾಯಿತೋ ಎಂದು ಅಳುತ್ತಾ ಹೇಳುವನು. ಅವನು ಗೊಂಬೆಗೋಸ್ಕರ ಹೋಗಿದ್ದು ಎಂಬುದನ್ನು ಕೇಳಿ ಸಮಾಧಾನಗೊಂಡಳು. ನಾನು ಗೊಂಬೆನ ನೋಡಬೇಕು, ಕರೆದುಕೊಂಡು ಹೋಗು ಎಂದು ಹಠ ಹಿಡಿಯುತ್ತಾಳೆ. ಅರು, ಬೇಡ ಕಣೋ, ಈಗಲೇ ಇನ್ನು ಸ್ವಲ್ಪ ದಿನ ಆಗಲಿ, ಆಮೇಲೆ ಹೋಗೋಣ ಅರು ಎಂದು ಹೇಳಿ ಸಮಾಧಾನ ಮಾಡಿ ಅಶು ಆರು ಜೊತೆಯಲ್ಲಿಯೇ ಊಟ ಮಾಡಿ ಅವಳಿಗೆ ಹಣೆಗೆ ಮೇಲೊಂದು ಪುಟ್ಟ ಮುತ್ತನ್ನು ನೀಡಿ ಹೊರಡುವನು. ಮಾಮ್, ಡ್ಯಾಡ್, ನಾನು ಮಾತಾಡೋಕೆ ಹೋದರೆ ಆ ರಾಗು ನನ್ನ ಜೊತೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಹೊರಟು ಹೋಗ್ತಾನೆ. ಈ ಈಸ್ ಅವಾಯ್ಡಿಂಗ್ ಮೀ. ನನಗೆ ಅವನು ಬೇಕು ಡ್ಯಾಡ್, ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ರೂಮಿನಲ್ಲಿ ಇದ್ದ ವಸ್ತುಗಳನ್ನೆಲ್ಲ ಕೋಪದಿಂದ ಬಿಸಾಡುತ್ತಿದ್ದಳು.
ನೇತ್ರ, ಯಾಕೆ ಹೀಗಾಡ್ತಿದ್ಯಾ ಮಗಳೇ? ಸ್ವಲ್ಪ ತಾಳ್ಮೆಯಿಂದ ಇರು ಕಂದ, ಎಲ್ಲನೂ ನಾನು ಸರಿ ಮಾಡ್ತೀನಿ. ಆ ರಾಗು ನಿನ್ನಿಂದೆ ನಾಯಿ ಥರ ಅಲಿಯೋ ಹಾಗೆ ನಾನು ಮಾಡ್ತೀನಿ ಎಂದು ಸುಂದರ್ ಅವರು ಹೇಳುತ್ತಾರೆ. ನೋಡಿ ಡ್ಯಾಡ್, ನೀವೇನು ಮಾಡ್ತೀರೋ ನನಗದು ಬೇಕಾಗಿಲ್ಲ. ಆ ರಾಗು ನನ್ನ ಹಿಂದೆ ನಾಯಿ ಥರ ಸುತ್ತಬೇಕು. ನಾನು ಎಷ್ಟು ದಿನದಿಂದ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಆದರೆ ಅವನು ನಾನೇ ಅವನ ಹತ್ತಿರ ಹೋದರೆ ದೂರ ತಳ್ತಾನೆ. ಅವನಿಗೆ ಎಷ್ಟು ಕೊಬ್ಬಿರಬೇಕು ಎಂದು ಹೇಳುತ್ತಾಳೆ. ಕಾಮ್ ಡೌನ್ ನೇತ್ರ, ನಿನ್ನ ಈ ಮನೆ ಮಹಾರಾಣಿ ಮಾಡಬೇಕು ಅಂತ ನಾನೇ ನಿನ್ನ ಅವರ ಆಫೀಸಿನಲ್ಲಿ ಕೆಲಸಕ್ಕೆ ಸೇರಿಸಿದ್ದು. ಆದರೆ ನಮ್ಮಣ್ಣ ಅನಿಸಿಕೊಂಡವನು ನಿನ್ನ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಸೇರಿಸಿಕೊಂಡಿದ್ದಾನೆ. ಸ್ವಲ್ಪ ದಿನ ಸುಮ್ಮನೆ ಇರು ಮಗಳೇ, ಅವರೇ ನಿನ್ನ ಒಪ್ಕೊಬೇಕು, ಹಾಗೆ ಮಾಡ್ತೀನಿ. ಡೋಂಟ್ ವರಿ, ಈ ನಿನ್ನ ಡ್ಯಾಡ್ನ ನಂಬು ನೇತ್ರ ಎಂದಾಗ, ಸರಿ ಡ್ಯಾಡ್, ನಾನು ವೆಯ್ಟ್ ಮಾಡ್ತೀನಿ. ಈಗ ನಾನು ಪಾರ್ಟಿಗೆ ಹೋಗ್ತಿದ್ದೀನಿ. ಬಾಯ್ ಮಾಮ್, ಡ್ಯಾಡ್ ಎಂದು ಹೇಳಿ ಹೊರಟಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.